ನಾಳೆ ಮನು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ನಡುವೆ ನೋಡಿದ್ರೆ ಮನು ಮೇಲೆ ರೇಪ್ ಕೇಸ್ ಹಾಕಲಾಗಿದೆ. ಕುಲದಲ್ಲಿ ಕೀಳು ಯಾವುದೋ ಅನ್ನೋ ಚಿತ್ರದಲ್ಲಿ ಮನು ನಾಯಕನಾಗಿ ನಟಿಸಿದ್ದಾರೆ. ನಾಳೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದಕ್ಕಾಗಿ ಸಾಕಷ್ಟು ಶ್ರಮ ಹಾಕಿ ಸಿನಿಮಾ ಮಾಡಿದೆ ಇಡೀ ಚಿತ್ರತಂಡ. ಸಿನಿಮಾ ರಿಲೀಸ್ ಆಗೋದು ಗ್ಯಾರಂಟಿ ಅಂತ ನಿರ್ದೇಶಕರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ ಮನು ಹೀರೋ ಅಲ್ಲ, ಕತೆ ಹೀರೋ. ನ್ಯೂಸ್ ಫಸ್ಟ್ಗೆ ನಿರ್ದೇಶಕ ರಾಮ್ ನಾರಾಯಣ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಸಿನಿಮಾ ಬಿಡುಗಡೆಗೆ ಯಾವುದೇ ತೊಂದರೆ ಆಗಲ್ಲ, ಸಿನಿಮಾ ರಿಲೀಸ್ ಆಗೇ ಆಗುತ್ತೆ ಅಂತ ಹೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಲೋಕೇಶ್. ನಾಳೆ ಫಿಲ್ಮ್ ರಿಲೀಸು, ಇವತ್ತು ನಾಯಕ ನಟನ ಮೇಲೆ ಅತ್ಯಾಚಾರದ ಆರೋಪ. ಸಿನಿಮಾ ತಂಡ ಹೇಗೆ ಪ್ರತಿಕ್ರಿಯಿಸ್ತಾ ಇದೆ ಇದಕ್ಕೆ? ಖಂಡಿತ ವಿಜಯ್, ಯಾಕಂದ್ರೆ ನಾಳೆ ಸಿನಿಮಾ ರಿಲೀಸ್ ಇರೋ ಕಾರಣ ಇವತ್ತು ಇಡೀ ಚಿತ್ರತಂಡ ಕೋಲಾರದ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ವಿಶೇಷವಾಗಿ ಪೂಜೆನ ಮಾಡ್ತಾ ಇದ್ದಾರೆ. ಸೊ ಬೆಳಿಗ್ಗೆನೆ ಕೂಡ ಈಗ ಈ ಒಂದು ಸಂಬಂಧಪಟ್ಟಂತೆ ಪೂಜೆ ಸಂಬಂಧಪಟ್ಟಂತೆ ಮಡೆನೂರು ಮನೋರನ್ನು ಆಹ್ವಾನ ಮಾಡಲಾಗಿತ್ತು. ಅದ್ರ ಸಂಬಂಧಪಟ್ಟಂತೆ ಅವರು ಕರೆಯನ್ನ ಮಾಡಿದ್ದಾರೆ. ಬೆಳಿಗ್ಗೆಯಿಂದಲೇ ಮಡೆನೂರು ಮನೋರು ಅಬ್ಸ್ಕಾಂಡ್ ಆಗಿರೋ ಕಾರಣಕ್ಕೆ ಅವ್ರಿಗೂ ಕೂಡ ಸಂಪರ್ಕಕ್ಕೆ ಸಾಧ್ಯ ಆಗಿಲ್ಲ. ಸೊ ಈ ವಿಚಾರಕ್ಕೆ ಅಂದ್ರೆ ನಾಳೆ ಸಿನಿಮಾ ರಿಲೀಸ್ ಇರೋದ್ರಿಂದ ಆ ಸಂಬಂಧಪಟ್ಟಂತೆ ಸಿನಿಮಾ ಏನಾದ್ರೂ ಪೋಸ್ಟ್ಪೋನ್ ಆಗೋದಾ ಏನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡದಂತೆ ನಿರ್ದೇಶಕರಂತ ರಾಮ್ ನಾರಾಯಣ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಸಿನಿಮಾದ ರಿಲೀಸ್ ಅನ್ನ ಮುಂದೂಡಕ್ಕಾಗೋದು, ಯಾಕಂದ್ರೆ ಕಷ್ಟಪಟ್ಟು ವರ್ಷಗಳಿಂದ ಸಿನಿಮಾನ ಮಾಡಿದ್ದೀವಿ. ಈಗ ಈ ಆರೋಪ ಬಂದಿರೋದು ವೈಯಕ್ತಿಕವಾಗಿ ಸಿನಿಮಾದ ನಾಯಕರ ಮೇಲೆ ಹೊರತು ಯಾವುದೇ ರೀತಿಯ ಸಿನಿಮಾದ ಮೇಲೆಲ್ಲ. ಸೊ ಯಾವುದೇ ಕಾರಣಕ್ಕೂ ಈ ಸಿನಿಮಾದ ರಿಲೀಸ್ ಅನ್ನ ಮುಂದೂಡುವುದಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಥ್ಯಾಂಕ್ ಯು ಲೋಕೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.